ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಚುನಾವಣೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸವಾಲಾಗಿರುವಂತಹ ಚುನಾವಣೆ ನಾಳೆ. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ನಾಳೆ ಮತದಾನ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಚುನಾವಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸವಾಲಾಗಿರುವಂತಹ ಚುನಾವಣೆ ನಾಳೆ. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ನಾಳೆ ಚುನಾವಣೆ. 11 ನಿರ್ದೇಶಕ ಸ್ಥಾನಗಳಿಗೆ ನಾಳೆ ಮೈಸೂರಿನಲ್ಲಿ ಮತದಾನ. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ 16 ನಿರ್ದೇಶಕ ಸ್ಥಾನ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ 11 ಸ್ಥಾನಗಳಿಗೆ ಮತದಾನ. 2018ರಲ್ಲಿ ನಡೆದಿದ್ದಂತಹ ಚುನಾವಣೆಯಲ್ಲಿ ಜಿಟಿ ದೇವೇಗೌಡ ಬಣ ಗೆದ್ದಿತ್ತು. ಹುಣಸೂರು ಶಾಸಕ ಜಿಡಿ ಹರೀಶ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಕೂಡ ಆಗಿದ್ರು. 2023ರ ನವೆಂಬರ್ಗೆ 21ಕ್ಕೆ ಜಿಡಿ ಹರೀಶ್ ಅಧಿಕಾರದ ಅವಧಿ ಅಂತ್ಯವಾಗಿತ್ತು. ಮೈಸೂರು ಡಿಸಿಸಿ ಬ್ಯಾಂಕ್ನಲ್ಲಿ ಜಿಟಿ ದೇವೇಗೌಡ ಪಾರುಪತ್ಯ ಅಂತ್ಯಗೊಳಿಸ್ತಾರಾ? ಜೆಡಿಎಸ್ನಲ್ಲಿ ಸೈಲೆಂಟ್ ಆಗಿರುವಂತಹ ಜಿಟಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ಅನ್ನ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಸ್, ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಇಂದು ಚುನಾವಣೆ ಮತದಾನ ಪ್ರಕ್ರಿಯೆ ಕೂಡ ಇದೆ ನಾಳೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾರಾ, ಚುನಾವಣೆ ಅಟೆಂಡ್ ಮಾಡ್ತಾರಾ, ಅದೆಲ್ಲ ಕಾದ್ ನೋಡ್ಬೇಕಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸವಾಲಾಗಿರುವಂತಹ ಚುನಾವಣೆ ಅಂತಂದ್ರೆ ಅದು ನಾಳೆನೇ ಇದೆ. ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಚುನಾವಣೆ ನಾಳೆ. ಮತದಾನ ಕೂಡ ಭರ್ಜರಿಯಾಗಿ ಸಾಗುತ್ತೆ. 11 ನಿರ್ದೇಶಕ ಸ್ಥಾನಗಳಿಗೆ ನಾಳೆ ಮೈಸೂರಿನಲ್ಲಿ ಮತದಾನ ಕೂಡ ಇದೆ. ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ 16 ನಿರ್ದೇಶಕ ಸ್ಥಾನ ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ 11 ಸ್ಥಾನಗಳಿಗೆ ಮತದಾನ ಆಗಿದೆ. 2018ರಲ್ಲಿ ನಡೆದಿದ್ದಂತಹ ಚುನಾವಣೆಯಲ್ಲಿ ಜಿಟಿ ದೇವೇಗೌಡರ ಬಣ ಗೆದ್ದಿತ್ತು. ಈಗೇನಾಗುತ್ತೆ ಅಂತ ಕಾದ್ ನೋಡಬೇಕು. ಹುಣಸೂರು ಶಾಸಕ ಜಿಡಿ ಹರೀಶ್ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆ ಕೂಡ ಆಗಿದ್ರು. 2023ರ ನವೆಂಬರ್ 21ಕ್ಕೆ ಜಿಟಿ ಹರೀಶ್ ಅಧಿಕಾರದ ಅವಧಿ ಅಂತ್ಯವಾಗುತ್ತೆ. ಮೈಸೂರು ಡಿಸಿಸಿ ಬ್ಯಾಂಕ್ನಲ್ಲಿ ಜಿಟಿ ದೇವೇಗೌಡರ ಪಾರುಪತ್ಯ ಅಂತ್ಯಗೊಳಿಸ್ತಾರಾ ಅನ್ನೋದನ್ನೆಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಜೆಡಿಎಸ್ನಲ್ಲಿ ಸೈಲೆಂಟ್ ಆಗಿರುವಂತಹ ಜಿಟಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ಕೊಡ್ತಾರಾ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.